ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ತನುಜಾ ಕ್ರಿಯೇಷನ್ಸ್. ಇವತ್ತಿನ ರೆಸಿಪಿ ಬಂದು ಹೋಮ್ ಮೇಡ್ ಕಸ್ಟರ್ಡ್ ಪೌಡರ್. ಹೊರಗಡೆಯಿಂದ ತರ ಕಸ್ಟರ್ಡ್ ಪೌಡರ್ ತರನೇ ಇರುತ್ತೆ, ಸೇಮ್ ಯಾವ ತರ ಇರುತ್ತೋ ಅದೇ ತರನೇ ಇರುತ್ತೆ. ನಾವು ಮಾಡೋ ಕಸ್ಟರ್ಡ್ ಪೌಡರ್ ಹೊರಗಡೆಯಿಂದ ತಂದಿರೋ ಕಸ್ಟರ್ಡ್ ಪೌಡರ್ 2 ಟೈಮ್ 3 ಟೈಮ್ ಮಾಡ್ಬೋದು ಒಂದು ಪಾಕೆಟ್. ನಾನು ಈ ಬೌಲ್ ಅಳತೆಯಿಂದ ತಗೊಂಡಿರೋ ಪೌಡರ್ ಆದ್ರೆ ಒಂದು 7-8 ಟೈಮ್ ಬರುತ್ತೆ ಕಸ್ಟರ್ಡ್ ಪೌಡರ್. ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಹೋಮ್ ಮೇಡ್ ಕಸ್ಟರ್ಡ್ ಪೌಡರ್ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ. ಬನ್ನಿ ಅದ್ರ ಪದಾರ್ಥಗಳು ಏನು ಅಂತ ತೋರಿಸ್ತೀನಿ. ಶುಗರ್, 1 ಕಪ್ಪು ಶುಗರು, 1 ಕಪ್ಪು ಕಾರ್ನ್ಫ್ಲವರ್ ಅಂತಾರಲ್ಲ ಮೆಕ್ಕೆಜೋಳ ಹಿಟ್ಟು, 1 ಕಪ್ಪು ಹಾಲಿನ ಪೌಡರು, 1 ಸ್ಪೂನು ವೆನಿಲಾ ಲೆಸನ್ಸು. ನಾನೆಲ್ಲ ಈ ಕಪ್ ಅಳತೆಗೆ ತಗೊಂಡಿದ್ದೀನಿ. ಬನ್ನಿ ಹೀಗೆ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ. ಫಸ್ಟು ಒಂದು ಜಾರಲ್ಲಿ ಶುಗರ್ನ ಮೆತ್ತಗೆ ಮಾಡ್ಕೋಬೇಕು. ಹಾಗೆ ನಾನು 2 ಏಲಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ. 2 ಏಲಕ್ಕಿ. ಈಗ ಇದನ್ನು ಮೆತ್ತಗೆ ಮಾಡ್ಕೊಂಡು ಬರೋಣ. ನೋಡಿ, ಮೆತ್ತಗೆ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಈಗ 1 ಕಪ್ಪು ಹಾಲಿನ ಪೌಡರು. ಇವು ಕಂಪಲ್ಸರಿ ಇರಲೇಬೇಕು, ಹಾಲಿನ ಪೌಡರು ಹಾಗೆ ಕಾರ್ನ್ಫ್ಲವರ್ ಪೌಡರು. ಇವೆರಡು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈಗ ಅರ್ಧ ಸ್ಪೂನು ಆರೆಂಜ್ ಕಲರ್ ಪೌಡರ್ ಹಾಕಿದ್ದೀನಿ. ಹೊರಗಡೆ ತರ ಕಸ್ಟರ್ಡ್ ಪೌಡರ್ ಕಲರ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಆರೆಂಜ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಪರ್ಫೆಕ್ಟ್ ಆಗಿ ಹೊರಗಡೆ ಸಿಗುವಂತ ನೀವು ಮನೆಯಲ್ಲಿ ಕಸ್ಟರ್ಡ್ ಪೌಡರ್ ತಯಾರ ಮಾಡ್ಕೋಬಹುದು. ತುಂಬಾ ಈಸಿಯಲ್ಲೇ ಮಾಡ್ಕೋಬಹುದು. ಟೈಮ್ ಏನ್ ಬಹಳ ಹೊತ್ತು ಹಿಡಿಯಲ್ಲ, 3 ಮಿನಿಟ್ಸ್ ಅಲ್ಲೇ ಆಗುವ ಕಸ್ಟರ್ಡ್ ಪೌಡರ್ ಇದು. ಈಗ ನಾನು 1 ಸ್ಪೂನು ವೆನಿಲಾ ಲೆಸನ್ಸ್ ಹಾಕ್ತಾ ಇದ್ದೀನಿ. ನಿಮಗೆ ವೆನಿಲಾ ಫ್ಲೇವರ್ ಬೇಡ ಅನ್ನೋರು ಚಾಕ್ಲೇಟ್ ಫ್ಲೇವರ್ಸು ಹಾಗೆ ಸ್ಟ್ರಾಬೆರಿ ಫ್ಲೇವರ್ಸ್ನು ಹಾಕೋಬಹುದು. ನಿಮಗೆ ಇಷ್ಟ ಬಂದಿದ್ದ ಫ್ಲೇವರ್ಸ್ ಹಾಕೋಬಹುದು. ನನಗೆ ವೆನಿಲಾ ಬೇಕಾಗಿತ್ತು, ವೆನಿಲಾ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮೆತ್ತಗೆ ಸಣ್ಣಗಾಗಿರ್ಬೇಕು. ನೋಡಿ, ಈಗ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ನೀವು ಈ ಪೌಡರ್ನ ಜಲ್ದಿನೂ ಇಟ್ಕೋಬಹುದು. ನನಗೇನು ಅವಶ್ಯಕತೆ ಇಲ್ಲ, ಇದು ನೈಸಾಗೇ ಇದೆ. ನೈಸ್ ಇಲ್ಲ ಅಂದವರು ಜಲ್ದಿ ಇಡ್ಕೋಬಹುದು. ನೋಡಿ, ಈಗ ಇದು ಕಲರ್ ಕೂಡ ಚೇಂಜ್ ಆಗಿದೆ. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣುತ್ತೋ ಗೊತ್ತಾಗ್ತಾ ಇಲ್ಲ ನನಗೇನು ಇಲ್ಲಿ ಕಲರ್ ಚೇಂಜ್ ಆಗಿದೆ. ಈ ಕಸ್ಟರ್ಡ್ ಪೌಡ್ರಿಂದ ಫ್ರೂಟ್ ಸಲಾಡ್ನು ಮಾಡ್ಬೋದು, ಐಸ್ ಕ್ರೀಮು ಮಾಡ್ಬೋದು. ಇನ್ನು ತುಂಬ ರೆಸಿಪಿನೇ ಇದ್ದಾವೆ. ಈ ಕಸ್ಟರ್ಡ್ ಪೌಡರಿಂದ ನೆಕ್ಸ್ಟು ರೆಸಿಪೀಸ್ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಈಗ ಒಂದು ಬೌಲಲ್ಲಿ ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಇದು ಆರಬೇಕು, ಹಾಗೆ ಮುಚ್ಚಬಾಡ್ರಿ. ಬಿಸಿ ಇರುತ್ತಲ್ಲ ಮಿಕ್ಸಿಗೆ ಹಾಕಿರೋದು, ಹಾಗಾಗಿ ಮುಚ್ಚಕ್ಕೆ ಹೋಗಬೇಡಿ. ತಣ್ಣಗಾದ್ಮೇಲೆ ಮುಚ್ಚಬೇಕು. ಇದನ್ನು ಹೊರಗಡೆನೇ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ. ಒಂದು 2 ಮಂತ್ಸ್ವರೆಗೂ 3 ಮಂತ್ಸ್ವರೆಗೂ ಬರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಸ್ಟರ್ಡ್ ಮಿಲ್ಕ್ ಶೇಕ್ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ. ನೀವು ಈ ಕಸ್ಟರ್ಡ್ ಪೌಡರ್ ಹೇಗಿದೆ ಅಂತ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಇದೇ ಥರ ನನ್ನ ರೆಸಿಪೀಸ್ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಕ್ಲಿಕ್ ಮಾಡಿ. ಅದಕ್ಕೆ ನೋಟಿಫಿಕೇಶನು ನಾನು ಇದೇ ವಿಡಿಯೋಸ್ ಆದರೆ ಇಮಿಡಿಯೇಟ್ಲಾಗಿ ಬರ್ತವೆ. ಓಕೆ, ಬಾಯ್ ಫ್ರೆಂಡ್ಸ್.